ಜುಲೈ 6ರಂದು ಬೆಳಗ್ಗೆ 10:30ಕ್ಕೆ ಸಿಬಿ ಸೋಮಶೆಟ್ಟಿ ಚಿತ್ರಾಲಯ ಆರ್ಟ್ ಗ್ಯಾಲರಿ ಗುರುಬಸವ ಚಿತ್ರಚರಿತ ಗ್ರಂಥ ಲೋಕಾರ್ಪಣೆ ಹಾಗೂ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ ಚನ್ನಶೆಟ್ಟಿಯವರು ಮಾತನಾಡಿ ತಿಳಿಸಿದ್ದಾರೆ. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬಸವನಗರ ಕಾಲೋನಿಯ ಸಿಬಿ ಸೋಮಶೆಟ್ಟಿ ನಿವಾಸದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಸಿಬಿ ಸೋಮಶೆಟ್ಟಿ ಕಲಾ ಪ್ರತಿಷ್ಠಾನ ಹಾಗೂ ವಚನ ಸಮೂಹ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಲಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಆರ್ಟ್ ಗ್ಯಾಲರಿ ಉದ್ಘಾಟನೆ ಮಾಡುವರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಗ್ರಂಥ ಲೋಕಾರ್ಪಣೆ ಮಾಡುವರು. ಪೌರಾಡಳಿತ ಸಚಿವ ರಹೀಂ ಖಾನ್ ಮಹಾದ್ವಾರದ ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದರು. ಕಲಬುರಗಿಯ ಚೈತನ್ಯಮಯಿ ಆರ್ಟ್ ಗ್ಯಾಲರಿ ನಿರ್ದೇಶಕ ಡಾಕ್ಟರ್ ಎಎಸ್ ಪಾಟೀಲ್ ಅನುಭವ ನೀಡಲಿದ್ದಾರೆ ಎಂದು ತಿಳಿಸಿದರು. ಚಿತ್ರಕಲಾವಿದ ಸಿಬಿ ಸೋಮಶೆಟ್ಟಿ ಶ್ರದ್ಧೆ ಮತ್ತು ನಿಷ್ಠೆಯ ಶ್ರೇಷ್ಠ ಕಲಾವಿದರಾಗಿದ್ದು, ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮ ಮನೆಯಲ್ಲಿಯೇ ವಿಶ್ವಗುರು ಬಸವೇಶ್ವರರ ಜನನದಿಂದ ಲಿಂಗೈಕ್ಯರಾಗುವವರೆಗೂ ಸುಮಾರು 130 ಚಿತ್ರಕಲೆಗಳನ್ನು ಬಿಡಿಸಿ ಅವರ ಜೀವನದ ಮೇಲೆ ಬೆಳಕು ಚೆಲ್ಲುವ ಕಾರ್ಯ ಮಾಡಿದ್ದಾರೆ ಎಂದು ತಿಳಿಸಿದರು. ಬಸವ ಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾನ್ನಿಧ್ಯ, ಹುಲಸೂರಿನ ಶಿವಾನಂದ ಸ್ವಾಮಿ ನೇತೃತ್ವ, ನಿಜಗುಣ ಪ್ರಭು ಮಹಾಸ್ವಾಮಿ ಅಧ್ಯಕ್ಷತೆ ವಹಿಸುವರು. ನಾಡಿನ ಮಠಾಧೀಶರು, ಜಿಕೆ ಫೌಂಡೇಶನ್ ಅಧ್ಯಕ್ಷ ಗುರುನಾಥ ಕೊಳ್ಳೂರ್, ಚ.ಬಿ. ಸೋಮಶೆಟ್ಟಿ, ಸಿದ್ದರಾಮಪ್ಪ ಮಾಸಿಮಾಡಿ, ಅರುಣ್ ಹೊತ್ಪೇಟ್ ಪಾಲ್ಗೊಳ್ಳಲಿದ್ದಾರೆ ಎಂದರು. ಸಿಬಿ ಸೋಮಶೆಟ್ಟಿ ಕಲಾ ಪ್ರತಿಷ್ಠಾನದ ಉಪಾಧ್ಯಕ್ಷ ಅರುಣಕುಮಾರ್ ಹೊತ್ಪೇಟ್ ಮಾತನಾಡಿ, ನಾಡು ಕಂಡ ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬರಾದ ಸೋಮಶೆಟ್ಟಿಯವರಿಗೆ ರಾಜ್ಯ ಸರ್ಕಾರ ಗುರುತಿಸಿ ಅತ್ಯುನ್ನತ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಬೇಕು ಎಂದರು. ಅವರು ನಿರ್ಮಿಸಿರುವ ಈ ಆರ್ಟ್ ಗ್ಯಾಲರಿಗೆ ಸರ್ಕಾರ ಅನುದಾನ ಒದಗಿಸಬೇಕು. ಇದೇ ಮಾದರಿಯಲ್ಲಿ ಬಸವ ಕಲ್ಯಾಣದಲ್ಲಿಯೂ ಕೂಡ ಒಂದು ವಿಶೇಷ ಆರ್ಟ್ ಗ್ಯಾಲರಿ ಸರ್ಕಾರ ನಿರ್ಮಿಸಲು ಪ್ರಯತ್ನಿಸಬೇಕು ಎಂದು ತಿಳಿಸಿದರು. ವಚನ ವರ್ಷಿಣಿ ತಂಡದ ಅಧ್ಯಕ್ಷೆ ಲಿಂಗಾರತಿ ನಾವದಗೇರಿ ಅವರು ಮಾತನಾಡಿ, ಇಂದು ಮಕ್ಕಳು ಪುಸ್ತಕ ಓದುವ ಹವ್ಯಾಸ ಬಹುತೇಕ ಕಳೆದುಕೊಂಡಿದ್ದಾರೆ. ಹೀಗಾಗಿ ಚಿತ್ರಕಲೆಯ ಮೂಲಕ ಬಸವಣ್ಣನವರ ಮತ್ತು ಶರಣರ ಜೀವನ ಚರಿತ್ರೆ ತಿಳಿದುಕೊಳ್ಳಲು ಈ ಸೋಮಶೆಟ್ಟಿಯವರ ಚಿತ್ರಕಲಾ ಗ್ಯಾಲರಿ ಸಹಕಾರಿಯಾಗಲಿದೆ ಎಂದರು. ಕೆಆರ್ಇ ನಿರ್ದೇಶಕ ಸಿದ್ದರಾಜ ಪಾಟೀಲ್ ಮಾತನಾಡಿದರು. ಶಿವಶಂಕರ ಟೋಕ್ರೆ, ರೇವಣಪ್ಪ ಸೋಮಶೆಟ್ಟಿ, ರೇವಣಪ್ಪ ಮೂಲಿಗೆ, ಮಲ್ಲಿಕಾರ್ಜುನ ನಿಂಗದಳ್ಳಿ ಸೇರಿದಂತೆ ಇನ್ನಿತರರು ಇದ್ದರು. ನಮಃ. ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸಿಬಿ ಸೋಮಶೆಟ್ಟಿ ಕಲಾ ಪ್ರತಿಷ್ಠಾನ ಹಾಗೂ ವಚನ ಸಮೂಹ ಸಂಸ್ಥೆ ಬೀದರ ಸಹಯೋಗದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. ದಯವಿಟ್ಟು ಇನ್ನೊಂದು ಸರಿ ನಾನು ನಮ್ಮೆಲ್ಲ ಮಾಧ್ಯಮದ ಸಹೋದರಿಗೂ ಸ್ನೇಹಿತರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೆ. ಇದೇ ಬರುವ ರವಿವಾರ 6ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮ ಅಂದರೆ ಸಿಬಿ ಸೋಮಶೆಟ್ಟಿಯವರ ಒಂದು ಚಿತ್ರಾಲಯ, ಆರ್ಟ್ ಗ್ಯಾಲರಿ, ಜೊತೆಗೇ ಶ್ರೀ ಗುರುಬಸವ ಚರಿತ ಗ್ರಂಥ ಲೋಕಾರ್ಪಣೆ, ಜೊತೆಗೇ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ. ನಾನು ಸಿಬಿ ಸೋಮಶೆಟ್ಟಿಯವ್ರ ಬಗ್ಗೆ ಒಂದು ಮಾತು ಹೇಳಬೇಕಾದ್ರೆ, ಈ ನಾಡು ಕಂಡ ಅಪರೂಪದ ವ್ಯಕ್ತಿತ್ವ ಸಿಬಿ ಸೋಮಶೆಟ್ಟಿಯವರು. ಬೀದರ್ ಜಿಲ್ಲೆಯ ಹಿರಿಯ ಚಿತ್ರಕಲಾವಿದರಾಗಿ, ಅವರೊಬ್ಬ ಚಿತ್ರಕಲಾ ಶಿಕ್ಷಕರಾಗಿ ನಮ್ಮ ಕರ್ನಾಟಕ ಪ್ರೌಢಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಅವರು ನಿವೃತ್ತರಾಗಿದ್ದಾರೆ. ನಿವೃತ್ತರ ಆಗಿದ್ದ ನಂತರ ಅವರು ಮತ್ತೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ಕ್ರಿಯಾಶೀಲವಾಗಿ ಸುಮಾರು 15 ವರ್ಷಗಳ ಒಂದು ತಪಸ್ಸಂತ ಹೇಳ್ಬೋದು. ಬಹುಶಃ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇದು ಪ್ರಥಮ ಆರ್ಟ್ ಗ್ಯಾಲರಿ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಈ ಥರ ಆರ್ಟ್ ಗ್ಯಾಲರಿ ಎಲ್ಲಿ ಇಲ್ಲ, ಸಿಕ್ಕಿಲ್ಲ ಅಂತೇಳಿ. ಯಾವ ಸಾಂಸ್ಕೃತಿಕ ಸರ್ ನನಗೇನು ಗೊತ್ತಿಲ್ಲ, ನಾನು ಈ ಭಾಗದಂತೂ ನೋಡಿದ್ದೀನಿ ಸರ್. ನಾನು ಕೂಡಲ ಸಂಗಮಕ್ಕೆ ಇರ್ಬೋದೇನಂತ ಯಾರೋ ಅಂದರೂ ಅದು ನನಗೆ ಗೊತ್ತಿಲ್ಲ ಅಂತ ನಾನು. ಹೀಗಾಗಿ ಬಹುಶಃ ಅದು ಪ್ರಥಮ ಗ್ಯಾಲರಿ ಅಂತಲೇ ಅನ್ಬೋದು. ಯಾವ ಜಾತಿ ರಹಿತ, ವರ್ಗರಹಿತ ಸಮಾಜವನ್ನು ಕಟ್ಟಿದ್ರು ಅಂಥ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣನವರ ಅವರು ಬಾಲ್ಯದಿಂದ ಕೊನೆಯ ಘಟನೆವರೆಗೆ ಒಂದೊಂದು ಚಿತ್ರಗಳು ಇಡೀ ಬಸವಣ್ಣನ ಘಟನೆಗಳ ಒಂದು ಬದುಕನ್ನು ಚಿತ್ರಿಸುವಂಥ ಬಹಳ ಅದ್ಭುತವಾದಂಥ ಕಲಾಮಂದಿರದ ಆಗಿದೆ. ಹೀಗಾಗಿ ಪ್ರತಿಯೊಬ್ಬರು ಚಿತ್ರ ನೋಡಲೇಬೇಕಾಗಿದೆ. ಮತ್ತು ಬೀದರ್ಗೆ ಎಷ್ಟು ಜನ, ಬೀದರ್ನಲ್ಲಿ ಇದು ಬಹಳಷ್ಟು ಐತಿಹಾಸಿಕ ಸ್ಥಳ ಇದೆ. ಇಲ್ಲಿ ಅನುಭವ ಮಂಟಪ ಇರ್ಬೋದು, ಬೀದರ್ ಕೋಟೆ ಇರ್ಬೋದು, ನರಸಿಂಹ ಝರ್ನ ಇರ್ಬೋದು, ಇಂಥ ಏನು ಐತಿಹಾಸಿಕ ಏನು ಸ್ಥಳಗಳದಾವಲ್ಲೋ ಬರುವ ದಿನಗಳಲ್ಲಿ ಆ ಸಾಲಿನಲ್ಲಿ ಇದು ಒಂದು ಸೇರ್ಕೊಳ್ಬೇಕು, ಸೇರುತ್ತೆ ಅಂತಕ್ಕಂಥ ಭಾವನೆ ನಮ್ದಾಗಿದೆ. ಯಾಕಂದರೆ ಬೇರೆ ರಾಜ್ಯಗಳಿಂದ, ಬೇರೆ ಭಾಗಗಳಿಂದ ಬೀದರ್ಗೆ ಎಷ್ಟು ಜನ ಬರ್ತಾರೋ ಅವರೆಲ್ಲರೂ ಸಹ ಪ್ರತಿಯೊಬ್ಬರು ಸಹ ಈ ಗ್ರಂಥಾಲಯ, ಚಿತ್ರಾಲಯಕ್ಕೆ ನೋಡುವಂಥ ಅಷ್ಟೊಂದು ಅದ್ಭುತವಾದಂಥ ಚಿತ್ರಾಲಯ ಆಗಿದೆ. ಅದೆಲ್ಲ ನೀವು ನೋಡ್ತೀರಿ. ಅದರ ನಿಮಿತ್ತನೇ ನಾವು 6ನೇ ತಾರೀಕಿಗೆ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಆಯೋಜನೆ ಮಾಡಲಾಗಿದೆ. ಅಲ್ಲಿ 2-3 ಕಾರ್ಯಕ್ರಮವನ್ನು ಜೋಡಿಸಿದ್ದೀವಿ. ಒಂದು ಸಿಬಿ ಸೋಮಶೆಟ್ಟಿಯವರ ಚಿತ್ರಾಲಯದ ಅದು ಆರ್ಟ್ ಗ್ಯಾಲರಿಯ ಒಂದು ಉದ್ಘಾಟನೆ ಸಮಾರಂಭ. ಅದರ ಜೊತೆಗೇ ಶ್ರೀ ಗುರುಬಸವ ಚರಿತ ಅಂತ ಇಟ್ಕೊಂಡು ಬಸವಾದಿ ಶರಣರಿಗೆ ಸಂಬಂಧಪಟ್ಟಂಥ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಸೇರಿಕೊಂಡಂಥ ಒಂದು ಅದ್ಭುತವಾದಂಥ ಗ್ರಂಥ ಅದು ಆಗಿದೆ. ಬಹುಶಃ ಅದನ್ನು ನಾಡಿನಲ್ಲಿ ಅಷ್ಟೊಂದು ಬೃಹತ್ತವಾದಂಥ ಗ್ರಂಥ ಇನ್ನೊಂದು ನನಗೂ ಕಾಣಿಸಿಕ್ಕಿಲ್ಲ. ಅದಕ್ಕೆ ಆ ಗ್ರಂಥದ ಉದ್ಘಾಟನೆ ಸಮಾರಂಭ. ಜೊತೆಗೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಯಾರು ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಕಲಾ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೋ ಅವರನ್ನು ಆಧರಿಸಿ ಗೌರವಿಸೋದು ಅದು ನಾಗರಿಕ ಸಮಾಜ ಆದ್ಯ ಕರ್ತವ್ಯ. ಹೀಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಈ ಸಂದರ್ಭದಲ್ಲಿ ನಮ್ಮ ಸಿಬಿ ಸೋಮಶೆಟ್ಟಿ ಸರ್ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಕೂಡ ಆಯೋಜನೆ ಮಾಡಲಾಗಿದೆ.
ಈ 3 ಕಾರ್ಯಕ್ರಮ ಒಟ್ಟೊಟ್ಟಿಗೆ ನಡೀತಾವೆ. ಇದು ಬರುವ 6ನೇ ತಾರೀಕಿಗೆ ರವಿವಾರ ಬೆಳಗ್ಗೆ 10:30 ಗಂಟೆಗೆ CB ಸೋಮಶೆಟ್ಟಿ ಅವರ ಏನು ಚಿತ್ರಾಲಯ ಇದನೋ ಬಸವನಗರದಲ್ಲಿ, ಅಲ್ಲಿ ಅವ್ರ ಮನೆ ಪಕ್ಕನೇ ಇದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ನಾಡೋಜ ಡಾಕ್ಟರ್ ಬಸವಲಿಂಗ ಭಟ್ಟರು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ನಮ್ಮ ಪೂಜ್ಯರಾಗಿಂಥ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಗುರು ಬಸವೇಶ್ವರ ಸಂಸ್ಥಾನ ಮಠದ ಹುಲ್ಸೂರು ಅವರು ಸಮಾರಂಭದ ದಿವ್ಯ ನೇತೃತ್ವವನ್ನು ವಹಿಸಲಿದ್ದಾರೆ. ಈ ನಾಡಿನ ಶ್ರೇಷ್ಠ ಪ್ರವಚಕನರು ಜೊತೆಗೆ ಪ್ರಗತಿಪರ ವಿಚಾರವಾದಿಗಳಂತ ಪೂಜ್ಯ ಶ್ರೀ ನಿಜಗುಣಾನಂದ ಸ್ವಾಮೀಜಿಯವರು ಅಂದಿನ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಜೊತೆಗೇ ಈ ಗ್ರಂಥದ ಲೇಖಕರಾಗಿರುವಂಥ ಪೂಜ್ಯ ಶ್ರೀ ಗಾಯತ್ರಿ ತಾಯಿಯವರು ಮತ್ತು ಗಂಗಾಧರ ದೇವರು ಸಹ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಸಮಾರಂಭದ ಸಮ್ಮುಖವನ್ನು ಪೂಜ್ಯ ಶ್ರೀ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರು ಸಮಾರಂಭದ ಸಮ್ಮುಖವನ್ನು ವಹಿಸಲಿದ್ದಾರೆ. ಅಲ್ಲಿ ಆರ್ಟ್ ಗ್ಯಾಲರಿಯನ್ನು ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಿಗಿಂತ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೇರವರು ಆರ್ಟ್ ಗ್ಯಾಲರಿನ ಉದ್ಘಾಟನೆ ಮಾಡ್ತಾರೆ. ಜೊತೆಗೇ ಆ ಗ್ರಂಥ ಲೋಕಾರ್ಪಣೆಯನ್ನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸನ್ಮಾನ್ಯ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆಯವರು ಆ ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೇ ಅಲ್ಲೊಂದು ಮಹಾದ್ವಾರ ಇದೆ, ಆ ಮಹಾದ್ವಾರದ ಉದ್ಘಾಟನೆಯನ್ನು ನಮ್ಮ ಬೀದರ್ನ ಸಚಿವರಾಗಿರುವಂಥ ಶ್ರೀ ರಹೀಂ ಖಾನ್ ರವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಜೊತೆಗೇ ಮುಖ್ಯ ಅತಿಥಿಗಳಿಗೆ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರುವಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಇರ್ಬೋದು. ಜೊತೆಗೇ ನಮ್ಮ ಬೂಡಾ ಅಧ್ಯಕ್ಷರಾಗಿರುವಂಥ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಅಂತ ಬಸವರಾಜ್ ಜಾಬ್ಶೆಟ್ಟಿ ಸರ್ ಅವರು, ಯಾಕಂದರೆ CB ಸೋಮಶೆಟ್ಟಿ ಅವರು ಕೆಲಸ ಮಾಡಿದ್ದು ಅದೇ ಸಂಸ್ಥೆಯಲ್ಲಿ, ಹೀಗಾಗಿ ಅವರು ಕರೆಸಿ ಸಂಸ್ಥೆಗೂ ಅಧ್ಯಕ್ಷರಾಗಿದ್ದರೆ ಅವರು ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ಜೊತೆಗೇ ಜಾನಪದ ಅಕಾಡೆಮಿಯ ಸನ್ಮಾನ್ಯ ಅಧ್ಯಕ್ಷರಾಗಿರುವಂಥ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರು ಸಹ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಕಾರ್ಯದರ್ಶಿಗಳಂತ ಡಾಕ್ಟರ್ ಸಂತೋಷ್ ಹಾನ್ಗಲ್ರವರು ಸಹ ಅಲ್ಲಿ ಭಾಗವಹಿಸ್ತಾರೆ. ಈ ಚಿತ್ರಕಲಾ ಸಂಘದ ಅಧ್ಯಕ್ಷ ಅಂತ ವಿಷ್ಣುಕಾಂತ ಠಾಕೂರ್ ಅವರು ಭಾಗವಹಿಸ್ತಾರೆ. ಭಾಳ ವಿಶೇಷವಾಗಿ ಒಂದು ಅಭಿನಂದನಾ ನುಡಿಯನ್ನು ಡಾಕ್ಟರ್ AS ಪಾಟೀಲ್ ಅವರು ಕಲಬುರಗಿನವರಾದರೆ ಅವರು ಆ ಸಮಾರಂಭದ ಅಭಿನಂದನಾ ನುಡಿಯನ್ನು ಅವರು ಹೇಳ್ತಾರೆ. ಜೊತೆಗೇ ಸಮಾರಂಭದ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಬೀದರ್ನ GK ಫೌಂಡೇಶನ್ ಅಧ್ಯಕ್ಷರಿರುವಂಥ ಗುರುನಾಥ್ ಕೊಳ್ಳೂರವರು, ಜೊತೆಗೇ ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ CB ಸೋಮಶೆಟ್ಟಿರವರು ಮತ್ತು ಈ ಸೋಮಶೆಟ್ಟಿಯವರ ಕಲಾ ಪ್ರತಿಷ್ಠಾನದ ಉಪಾಧ್ಯಕ್ಷರಾಗಿರುವಂಥ ನಮ್ಮ ಅರುಣ್ ಕುಮಾರ್ ಹೊತ್ಪೇಟ್ರವರು, ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಸಾಹಿತಿಗಳಂತ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡಿ ಅವರು ಅಲ್ಲಿ ಪ್ರಾಸ್ತಾವಿಕ ಮಾತಾಡ್ತಾರೆ. ಅಲ್ಲಿ ನಾನೇ ಸ್ವಾಗತವನ್ನು ಮಾಡ್ತೀನಿ. ಆ ಸಂದರ್ಭದಲ್ಲಿ ಬೀದರ್ನ ಒಂದಿಷ್ಟು ಸಂಘ ಸಂಸ್ಥೆಗಳನ್ನು ಬಸವಪರ ಸಂಘಟನೆಯ ಅಧ್ಯಕ್ಷರಲ್ಲಿ ವಿಶೇಷ ಆಹ್ವಾನಿತರಾಗಿ ನಾನು ಕರೆಯಲಾಗಿದೆ. ಅದು ಪ್ರಭು ವಸ್ಮತಿಯವರು ಇರ್ಬೋದು, ಬಾಬು ಅಲಿರವ್ರು ಇರ್ಬೋದು, ಶರಣಪ್ಪ ಮಿಠಾರೆ ಅವರು ಇರ್ಬೋದು, ಸೋಮಶೇಖರ್ ಪಾಟೀಲ್ರು, ಬಸವರಾಜ್ ದನ್ನೂರವರು, ಜಯರಾಜ್ ಖಂಡ್ರೇರವರು, ರೇವಣಪ್ಪ ಮೂಲ್ಗೆ, ಜೊತೆಗೇ ಅಲ್ಲಮ್ಮ ಪ್ರಭು ನಾವ್ದ್ಗೇರಿಯವರು, ಜೊತೆಗೇ ಆರ್ತಿ ಲಕ್ಷೆಟ್ಟಿ ಅವರು, ಇವರೆಲ್ಲರೂ ಆ ಸಮಾರಂಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಅಲ್ಲಿ ಭಾಗವಹಿಸ್ತಾರೆ. ಜೊತೆಗೇ ಸಮಾಜದಲ್ಲಿ ಒಂದಿಷ್ಟು ಕೆಲಸ ಮಾಡಿದವರು, ಒಂದಿಷ್ಟು ಈ ನಮ್ಮ ಕೃತಿಗೆ ಸಹಕಾರ ಮಾಡಿದರು, ಇಂಥವರೆಲ್ಲ ಸೇರಿಕೊಂಡು ಒಂದಿಷ್ಟು ಜನರಿಗೆ ಅಲ್ಲಿ ಗೌರವ ಸನ್ಮಾನ ಕಾರ್ಯಕ್ರಮ ಕೂಡ ಅಲ್ಲಿ ಆಯೋಜನೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಈ ಒಂದು ಆರ್ಟ್ ಗ್ಯಾಲರಿ ಸಮಾರಂಭ ಬಹಳ ಅದ್ಭುತವಾಗಿ ಅಲ್ಲಿ ಜರಗಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಅಷ್ಟೇ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಉದ್ದೇಶ ಏನಿದೆ ಅಂದರೆ ನಮ್ಮ ಪತ್ರಿಕಾ ಮಾಧ್ಯಮದ ಬಾಂಧವರಲ್ಲಿ ಅಂತಂದರೆ, ಯಾಕಂದರೆ ಇಂಥ CB ಸೋಮಶೆಟ್ಟಿ ಅವರು ವಯೋವೃದ್ಧರು, ಈಗಾಗಲೇ ಅಷ್ಟು ಇದನ್ನಾಗಿದೆ. ಸರ್ಕಾರ ಈ ಕಡೆ ಒಂಚೂರು ಗಮನವನ್ನು ಹರಿಸಬೇಕಾಗಿದೆ. ಇವತ್ತು ಲಲಿತಕಲಾ ಅಕಾಡೆಮಿ ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾರೆ. ಯಾಕಂದರೆ ಅನೇಕ ಸಲ ಅನೇಕ ಜನರಿಗೆ ನಾವು ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದನ್ನು ನೋಡಿದ್ದೀವಿ. ಆದರೆ ಇನ್ನೂ ಯಾಕೋ ಇಂಥ ಕಲಾವಿದರು ಇನ್ನೂ ಯಾಕೋ ಗುರುತಿಸುವಲ್ಲಿಗೆ ಇನ್ನೂ ವಿಳಂಬವಾಗಿದೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಮತ್ತು ಬೀದರ್ನಲ್ಲಿ ನಾವೇನು ಇವತ್ತು ಆರ್ಟ್ ಗ್ಯಾಲರಿ ಇವತ್ತೇನು ಇಲ್ಲಿ ನಡೀತಾ ಇದೆ, ಆ್ಯಕ್ಚುಲಿ ಇದು ಆರ್ಟ್ ಗ್ಯಾಲರಿ ಆಗಬೇಕಾಗಿದ್ದು ನಮ್ಮ ಕಲ್ಯಾಣದ ಅನುಭವ ಮಂಟಪಕ್ಕೆ ಆ ಕಡೆನೂ ಸರ್ ಇದು ಒಯ್ಯುವಂಥ ಒಂದು ಕೆಲಸಕ್ಕೆ ನಮ್ಮ ಸರ್ಕಾರ ಒಂದು ಸ್ವಲ್ಪ ಮನಸ್ಸು ಮಾಡಬೇಕಾಗಿದೆ, ಪ್ರಾಧಿಕಾರನವರು ನೋಡಬೇಕಾಗಿದೆ. ಯಾಕಂದರೆ ಇವತ್ತೇನು ಆ 700 ಕೋಟಿಗಿಂತ ಹೆಚ್ಚಿನ ದುಡ್ಡಿನಲ್ಲಿ ಇವತ್ತೇನು ಅನುಭವ ಮಂಟಪ ಜರುಗ್ತಾ ಇದೆ. ಇವತ್ತು ನಾಡಿನ ಹಲವಾರು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಅಲ್ಲಿ ಬರ್ತಾರೆ. ಈ ಗ್ಯಾಲರಿಗೆ ಅಲ್ಲಿ ಒಂದು ಸ್ಥಳಾವಕಾಶ ಮಾಡೋದ್ರ ಮೂಲಕ ನಮ್ಮೆಲ್ಲ ಗ್ಯಾಲರಿಯನ್ನು ಅಲ್ಲಿ ಇನ್ನೊಂದು ಮಾಡೋದ್ರ ಮೂಲಕ ಸರ್ಕಾರ ಈ ಕಡೆ ಮತ್ತು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ಸ್ವಲ್ಪ ಗಮನ ಹರಿಸಿದರೆ ನಿಜವಾಗ್ಲೂ ಅಂಥ ಒಬ್ಬ ಕಲಾವಿದರಿಗೆ ನಿಜವಾದ ಗೌರವ ಕೊಟ್ಟಂತ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತಾ, ಮತ್ತೊಂದು ನಮ್ಮ ಸ್ನೇಹಿತರಿಗೆ ದಯವಿಟ್ಟು ಇದಕ್ಕೆ ಹೆಚ್ಚಿಗೆ ಪ್ರಚಾರ ಕೊಡೋದ್ರ ಮೂಲಕ, ಯಾಕಂದರೆ ಇದು ಬಸವಣ್ಣನ ನಾಡು, ಇಡೀ ಜಗತ್ತೇ ಬಸವಣ್ಣರ ಬಗ್ಗೆ ಇವತ್ತು ಮಾತಾಡೋಕ್ಕೆ ಶುರು ಮಾಡಿದೆ. ಅದಕ್ಕೆ ಅಂಥ ಸಾಹಿತಿಗಳನ್ನು ಮತ್ತು ಬಸವಣ್ಣ ವಿಚಾರಗಳನ್ನು ಮತ್ತೆ ಜನಮನಕ್ಕೆ ಮುಟ್ಟಿಸೋ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಎಲ್ಲ ರಾಷ್ಟ್ರ ಜನನೂ ಸಹ ಇದೊಂದು ಗ್ಯಾಲರಿ ಇದೆ ಅಂತ ಗೊತ್ತಾಗುವಂಥ ಕೆಲಸಕ್ಕೆ ದಯವಿಟ್ಟು ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ 5 ವರ್ಷಗಳ ಅವ್ರದ್ದು ತಪಸ್ಸಿದೆ. ಸುಮಾರು 35ರಿಂದ 40 ಲಕ್ಷ ರೂಪಾಯಿಗಳು ಅದಕ್ಕೆ ಖರ್ಚು ಮಾಡಿದ್ದಾರೆ. ಅವರು ನಿವೃತ್ತಿ ಆದ ನಂತರ ಅವ್ರಿಗೆ ಎಷ್ಟು ದುಡ್ಡು ಬಂದಿತ್ತೋ ಎಲ್ಲ ದುಡ್ಡನ್ನು ಅದಕ್ಕೋಸ್ಕರನೇ ಅವ್ರು ಹಾಕಿಬಿಟ್ಟಿದ್ದಾರೆ. ನಿಜವಾಗ್ಲೂ ಈ ಸಂದರ್ಭದಲ್ಲಿ ಅವ್ರ ಕುಟುಂಬದವರಿಗೂ ನಾನು ಒಂದು ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದರೆ ಅವ್ರದ್ದಷ್ಟೆಲ್ಲ ಕೆಲಸಕ್ಕೆ ಮನೆಯವರು ಅಷ್ಟು ಸಪೋರ್ಟ್ ಮಾಡಿರಲ್ಲ, ಹೀಗಾಗಿ ಅವರಿಗೂ ನಾವು ಒಂದು ಅಭಿನಂದನೆ ಸಲ್ಲಿಸಬೇಕು. ಮುಕ್ತವಾಗಿರುತ್ತೆ ಬೀದರ್ನಂತ ಯಾರೇ ಜನ ಬಂದರೂ ಅಲ್ಲಿ ವೀಕ್ಷಣೆಗೆಲ್ಲ ಅವಕಾಶ ಇರುತ್ತೆ. ಇಲ್ಲ ಸರ್, ಅದಕ್ಕೊಂದು ಬೇರೆನೇ ಮಾಡಿದ ನಿವಾಸಕ್ಕೆ ಹತ್ರ ಅದಕ್ಕೊಂದು ಗ್ಯಾಲರಿ ಸಪ್ರೇಟ್ ಇದೆ, ಎಂಟ್ರೆನ್ಸ್ ಇದೆ, ಸಪ್ರೇಟ್ ಇದೆ. ಅದಕ್ಕಾಗಿ ಕೊಟ್ಟು
ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈ CBI ಉಪಾಧ್ಯಕ್ಷ ಆಗಿದ್ದು ಭಾಳ ದೊಡ್ಡ ಹೆಮ್ಮೆ ವಿಷಯ ಮತ್ತು ನಾ ಸರ್ ಶಿಷ್ಯ ಕೂಡ ಇದ್ದೀನಿ. ಅಲ್ಲಿ ಅವತ್ತು ಈಗ ಸವಿಸ್ತರವಾಗಿ ಆಲ್ರೆಡಿ ಇವರು ಅಣ್ಣವ್ರು ಹೇಳಿದ್ದಾರೆ. ಅವತ್ತಿನ ದಿವಸ ಅಲ್ಲಿದ್ದು ಸ್ಟೇಜು ಟೆಂಟಿನ ಅರೇಂಜ್ಮೆಂಟು ಮಾಡಿದ್ವಿ, ಅದ್ರ ಜೊತೆ ಊಟದ ವ್ಯವಸ್ಥೆ ಮಾಡಿದ್ವಿ. ನಮ್ಮ ಮಾಧ್ಯಮದವ್ರಿಗೆ ಒಂದು ಕಳ್ಕಳಿ ವಿನಂತಿ ಏನಂದರೆ, ಇದು ಏನು ಆರ್ಟ್ ಗ್ಯಾಲರಿ ಇದೆ ರಾಷ್ಟ್ರ ಮಟ್ಟದಲ್ಲಿ ಹೈಲೈಟ್ ಆಗಿ ಮಾಡ್ಬೇಕಂತ ಕಳ್ಕಳಿಯಿಂದ ಕೇಳ್ಕೊತೀನಿ. ಇನ್ನೊಂದು ಸಾಕಷ್ಟು ಜನರಿಗೆ ನೋಡಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ. ಇವು ತಂದೆಲ್ಲ ಸ್ವಂತ ಖರ್ಚು ಮಾಡಿ ಇಷ್ಟೆಲ್ಲ ಇದು ಮಾಡಿ ಅವ್ರು ರಿಟೈರ್ಮೆಂಟ್ ಆದಮೇಲೆ 15 ವರ್ಷ ಅದಕ್ಕೆ ಸತತವಾಗಿ ದುಡಿದಿದ್ದಾರೆ. ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು, ರಾಷ್ಟ್ರ ಮಟ್ಟದಲ್ಲಿ ಒಂದು ಯಾವುದೋ ಒಳ್ಳೆಯ ಒಂದು ಇದು ಗೌರವ ಬರಬೇಕನ್ನೋದೊಂದು ಕಳ್ಕಳಿಯಿಂದ ವಿನಂತಿ. ಶರ್ವಿ ಸೋಮಶೆಟ್ಟಿ ಅವರ ಆರ್ಟ್ ಗ್ಯಾಲರಿ ಇನ್ನೇನು 6ನೇ ತಾರೀಕು ಉದ್ಘಾಟನೆಗೊಳ್ಳಲಿದೆ. ಮುಕ್ತವಾಗಿ ಸಾರ್ವಜನಿಕವಾಗಿ ಅದು ರಾಜ್ಯದ ಎಲ್ಲ ಜನರಿಗೂ ಮುಕ್ತವಾಗಿ ತೆರೆದಿರುತ್ತದೆ ಅನ್ನುವಂತಹ ಸಂಗತಿ ನಮ್ಮೊಂದಿಗೆ ಹಂಚಿಕೊಂಡು, ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಬಸವಣ್ಣನವರ ಇಡೀ ಜೀವನ ವೃತ್ತಾಂತವನ್ನ ಹುಟ್ಟಿನಿಂದ ಲಿಂಗೈಕ್ಯದವರೆಗಿನ ಪ್ರಮುಖ ಘಟ್ಟಗಳನ್ನ ಅವರು ತಮ್ಮ ಕೈ ಕುಂಚದಿಂದ ಅರಳಿಸಿ ನಿಲ್ಲಿಸಿದ್ದಾರೆ. ಇವಾಗೆಲ್ಲ ನಾವು ಬಹಳಷ್ಟು ಜೀವನ ನಮ್ದು ಬಹಳ ವೇಗವಾಗಿ ಸಾಗ್ತಾ ಇದೆ. ಪುಸ್ತಕ ಓದುವಂತಹ ಆ ಒಂದು ತಾಳ್ಮೆ ನಮ್ಗಿಲ್ಲ. ಈ ಚಿತ್ರಗಳನ್ನ ನೋಡ್ತಾ ಹೋದ್ರೆ ಬಸವಣ್ಣನವರ ಇಡೀ ಜೀವನ ನಮ್ಗೆ ಗೊತ್ತಾಗ್ತದೆ, ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಪ್ರಮುಖವಾದಂತಹ ಘಟ್ಟಗಳಲ್ಲಿ ಅಡಕವಾಗಿವೆ. ಇಂದಿನ ಯುವ ಪೀಳಿಗೆ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಅವರಿಗೆ ಕುತ್ಕೊಂಡು ಓದ್ರಿ ಅಂತ ಹೇಳಂತಂದ್ರೆ ಓದುವಂತಹ ಒಂದು ಹಂಬಲ ಅವರಿಗಿಲ್ಲ. ಆದ್ರೆ ಅವುಗಳನ್ನ ಚಿತ್ರದ ಮೂಲಕ ತೋರಿಸುವಂತಹ ಪ್ರಯತ್ನ, ವಿನೂತನವಾದಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅದು ಎಲ್ಲರಿಂದ ಸಾಧ್ಯ ಇಲ್ಲ. ಪುಸ್ತಕಗಳನ್ನ ಯಾರಾದ್ರೂ ಪ್ರಯತ್ನ ಪಟ್ರೆ ಬರೀಬಹುದು, ಆದ್ರೆ ಚಿತ್ರಕಲೆ ಅನ್ನುವಂಥದ್ದು ದೈವದತ್ತವಾಗಿ ಬರಬೇಕಾಗ್ತದೆ. ಅದಕ್ಕೊಂದು ಬಹಳಷ್ಟು ಮನಸ್ಥಿತಿ ಸಿದ್ಧಗೊಳ್ಬೇಕಾಗ್ತದೆ. ಅದೊಂದು ತಪಸ್ಸು ಅಂತ ಹೇಳ್ಬೋದು ನಾವು. ಶರ್ವಿ ಸೋಮಶೆಟ್ಟಿ ಅವರು ಸಾಮಾನ್ಯ ಸಂಗತಿಯಲ್ಲ, ಬಹಳಷ್ಟು ತಾಳ್ಮೆಯಿಂದ ಅವರು ತಮ್ಮ ಇಡೀ ಜೀವನವನ್ನೇ ಅದಕ್ಕಾಗಿ ತ್ಯಾಗ ಮಾಡಿದ್ದಾರೆ ಅಂತ ಹೇಳೋದ್ರೂ ಕಡಿಮೆ ಅಂತ. ಈಗಾಗಲೇ ಅವರಿಗೆ ವಯಸ್ಸಾಯಿತು, ವಯೋವೃದ್ಧರು, ಅವರು ರಿಟೈರ್ಮೆಂಟ್ ಆಗಿದೆ. ಆದ್ರೂ ಸುಮಾರು 15 ವರ್ಷಗಳ ತಪಸ್ಸು ಅದರಲ್ಲಿ ಅಡಕ ಆಗಿದೆ. ಒಂದೊಂದು ಚಿತ್ರಗಳು ಬಹಳಷ್ಟು ಅದ್ಭುತವಾಗಿವೆ. ಅವುಗಳನ್ನು ನೋಡ್ತಾ ಇದ್ರೆ ನಾವು ನಿಜವಾಗಿಯೂ 12ನೇ ಶತಮಾನದಲ್ಲಿ ಶರಣರೇ ನಮ್ಮ ಎದುರು ಬಂದಿದ್ದಾರೆ, ಬಸವಣ್ಣನವರೇ ನಮ್ಮ ಎದುರು ಬಂದಿದ್ದಾರೆ ಅನ್ನುವಂತಹ ಸನ್ನಿವೇಶಗಳು ಅಲ್ಲಿ ಕಟ್ಟಿಕೊಡ್ತದೆ. ಅದಕ್ಕಾಗಿ ಅಂತಹ ಒಂದು ಅದ್ಭುತವಾದಂತಹ ಕಲೆ ಬೀದರ್ ಜಿಲ್ಲೆಗೆ ಮಾತ್ರ ಸೀಮಿತ ಆಗೋದು ಅದೊಂದು ನಮ್ಗೆ ಅನಾಹುತ ಅಂತ ಹೇಳ್ಬೋದು ನಾವು. ಅದಕ್ಕಾಗಿ ಇದು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ತಲುಪಬೇಕು. ಬಸವಣ್ಣನವರ ಈಗಾಗಲೇ ನಮ್ಮ ಧರ್ಮಗುರು ಬಸವಣ್ಣನವರ ಹೆಸರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರುವಂತದ್ದನ್ನ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಈ ಚಿತ್ರಗಳು ಕೂಡ ಆ ಸದ್ದನ್ನ ಮಾಡಬೇಕು ಅಂತ ನಮ್ಮ ಇಚ್ಛೆ. ಹೇಳಿದನ್ನ ಕೇಳ್ತೀವಿ, ಎಲ್ಲೊಂದಿಷ್ಟು ಓದ್ತೀವಿ, ವಚನಗಳನ್ನ ಓದ್ತೀವಿ. ಈ ಒಂದು ಚಿತ್ರಚರಿತ್ರೆ ಅನ್ನುವಂತಹ ಒಂದು ಪುಸ್ತಕ ಇದೆಯಲ್ಲ, ಅದು ಕೂಡ ಅದನ್ನೇ. ಅದರಲ್ಲಿಯೂ ಬಸವಣ್ಣನವರ ಇಡೀ ಜೀವನ ಸಾಹಿತ್ಯದೊಂದಿಗೆ ಅಲ್ಲಿದೆ, ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ. ಆ ಪುಸ್ತಕಗಳು ಈಗಾಗಲೇ ಬಿಡುಗಡೆಗೊಂಡಿವೆ. ಮತ್ತೊಂದು ಸಲ ಗ್ರಂಥದ ಲೋಕಾರ್ಪಣೆಯ ಕಾರ್ಯಕ್ರಮ ಇಲ್ಲಿ ಜರುಗ್ತದೆ. ಆ ಪುಸ್ತಕಗಳು ಕೂಡ ಬಹಳಷ್ಟು ಪ್ರಚಾರ ಆಗ್ಬೇಕು, ಎಲ್ಲರ ಮನೆಯಲ್ಲೂ ಅದು ಇರಬೇಕು ಅನ್ನುವಂತಹ ಆಸೆ ನಮ್ದಾಗಿದೆ. ಅದಕ್ಕಾಗಿ ಈ ಪುಸ್ತಕಕ್ಕೂ ಹೆಚ್ಚಿನ ಒಂದು ಪ್ರಚಾರ ತಾವುಗಳು ಮಾಧ್ಯಮ ಮಿತ್ರರು ಅದನ್ನ ಮಾಡಬೇಕು ಅನ್ನುವಂತ ಕಳಕಳಿ ತಮ್ಮೊಂದಿಗೆ ಹಂಚ್ಕೊಳ್ತೀನಿ. ಮತ್ತೆ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿ ಪೂರ್ಣ ಆಗ್ಬೇಕು. ಅವರ ಪ್ರಯತ್ನಕ್ಕೆ ಒಂದು ಫಲ ಸಿಗಬೇಕಾದ್ರೆ ಕಾರ್ಯಕ್ರಮ ಯಶಸ್ವಿಯಾಗಿ ತದನಂತರ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರ ಇತ್ತ ಕಡೆ ಗಮನ ಹರಿಸಬೇಕು ಅನ್ನುವಂತಹ ಆಸೆ ಕೂಡ ನಮಗಿದೆ. ಅದಕ್ಕಾಗಿ ದಯವಿಟ್ಟು ಮಾಧ್ಯಮ ಬಂಧು ಮಿತ್ರರು ಇದಕ್ಕೊಂದು ಹೆಚ್ಚಿನ ಪ್ರಚಾರ ಕೊಟ್ಟು ಕಾರ್ಯಕ್ರಮವನ್ನ ಮತ್ತೆ ಅವರ ಪ್ರಯತ್ನಕ್ಕೆ ಒಂದು ಯಶಸ್ಸನ್ನ ದೊರಕಿಸ್ಕೊಡ್ತೀರಿ ಅಂತ ಹೇಳಿ ನಾ ಈ ಮೂಲಕ ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿಯನ್ನ ಮಾಡ್ತಿದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲ ಯಾರಿಗೆ ಅಭಿಮಾನ ಇದೆ, ನಮ್ಮ ಅನೇಕ ಕಾರ್ಯಕ್ರಮಗಳಾಗಿವೆ ನಮ್ಮ ಸಂಸ್ಥೆಯ ಅಡಿಯಲ್ಲಿ. ಆ ಕಾರ್ಯಕ್ರಮಗಳು ಬಂದಂತಹ ಎಲ್ಲ ಅತಿಥಿಗಳಿಗೂ ಕೊಡ್ತೀವಿ, ಮನೆಗೆ ಬಂದಂತಹ ಅತಿಥಿಗಳಿಗೂ ಕೊಡ್ತೀವಿ. ಮತ್ತೆ ಯಾವುದೇ ಸಭೆ ಸಮಾರಂಭಗಳಿಗೆ ನಾವು ಹೋದ್ರೆ ಅದು ಗಿಫ್ಟ್ ರೂಪದಲ್ಲಿ, ಕಾಣಿಕೆ ರೂಪದಲ್ಲಿ ಅದನ್ನೇ ಕೊಡ್ತಾ ಇದ್ದೀವಿ. ಅದು ನಾಡಿನ ಪೂಜ್ಯರಿಗಳಿಗೂ ಕೊಟ್ಟಿದ್ದೀವಿ. ಅನೇಕ ಪೂಜ್ಯರು ಪುಸ್ತಕಗಳು ತಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟು ಮತ್ತೆ ವಾಪಸ್ಸು ಕಳಿಸಿದ್ದಾರೆ, ನೀವೇ ಯಾರಿಗಾದ್ರೂ ಅಭಿಮಾನಿಗಳಿಗೆ ಕೊಡ್ರಿ ಅಂತ ಹೇಳಿ. ಇಂತಹ ಒಂದು ಸ್ವ ಇಚ್ಛೆಯಿಂದ ಅನೇಕರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಅವರ ಕಲೆನೇ ಆ ರೀತಿ ಇದೆ, ಅವರ ವ್ಯಕ್ತಿತ್ವನೇ ಆ ರೀತಿ ಇದೆ. ಅದಕ್ಕಾಗಿ ಬಹಳಷ್ಟು ಜನ ಸಹಕಾರ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಅವರ ತ್ಯಾಗದ ಮುಂದೆ ಸರ್ಕಾರ ಏನೂ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಅದಕ್ಕಾಗಿ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಅನ್ನುವಂತಹ ಕಾರ್ಯಕ್ರಮ.
ಮಾಡ್ತೀವಿ ಸರ್ ಅದೆಲ್ಲ. ಸರ್, ಈಗ ಒಬ್ಬ ವಿಭಿನ್ನ ಹಾಗೂ ತುಂಬ ಶ್ರೇಷ್ಠ ಚಿತ್ರಕಲಾವಿದರಾಗಿದ್ದಾರೆ. ಅದು ತುಂಬ ಹೆಮ್ಮೆಯ ವಿಷಯ. ನಮ್ಮ ಸಂಸ್ಥೆಯಲ್ಲಿ ಅವರು ಕರ್ನಾಟಕ ಪ್ರೌಢಶಾಲೆಯಲ್ಲಿ ಒಂದು ಕನ್ನಡ ಮಾಧ್ಯಮ ಶಾಲೆ ಆಗಿತ್ತು. ಅಲ್ಲಿ ಆರ್ಟ್ ಟೀಚರ್ ಆಗಿ ಸುದೀರ್ಘ ಕಾಲ ಅವ್ರು ನಿವೃತ್ತ ಹೊಂದಿದ್ದು ನಮ್ಮ ಶಾಲೆಯಲ್ಲಿ ಕೂಡ 1942 ಸ್ಟಾರ್ಟ್ ಆಗಿತ್ತು ಅದು ಸ್ಕೂಲು. ಸೊ ಹಾಗಾಗಿ ನಮಗೆ ಇಟ್ ಈಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಆಲ್ ಆಫ್ ಅಸ್ ಬಿಕಾಸ್ ಹಿ ವಾಸ್ ಅಸೋಸಿಯೇಟೆಡ್ ವಿತ್ ಅಸ್. ನಾನು ಯಾಕೋ ಅಂತೀನಿ, ಇತಿಹಾಸ ಇಲ್ಲದೆ ಯಾವ ರಾಜನೂ ಇಲ್ಲ. ಹಾಗೆ ನಮ್ಮ ಬಸವೇಶ್ವರ ಕರ್ಮಭೂಮಿಯಾದ ಬಸವ ಕಲ್ಯಾಣ ಇಲ್ಲಿನ ಈ ಕರ್ಮಭೂಮಿ ಇದ್ರೂ ಕೂಡ ನಮ್ಮ ಮುಂದಿನ ಪೀಳಿಗೆಗೆ ಬಸವಣ್ಣವರು ಏನೇನು ಮಾಡಿದ್ದಾರೆ ಅಂತ ಯಾರಿಗೂ ಜಾಸ್ತಿ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲೇನೇ ಪೇಂಟ್ಸ್ ಮಾಡಿದ್ದಾರೆ 130 ಪೇಂಟ್ಸ್. ತುಂಬ ಡೆಪ್ತ್ ಇದೆ. ಯು ಶುಡ್ ಎಕ್ಸ್ಪೀರಿಯನ್ಸ್ ಇಟ್ ಒನ್ಸ್. ನಾನು ಹೋಗಿದ್ದೀನಿ. ಐ ವಾಸ್ ಅಮೇಸ್ಡ್ ಟು ಸಿ ದಟ್ ಕೈಂಡ್ ಆಫ್ ಪೇಂಟಿಂಗ್. ದೇರ್ ಇಸ್ ಸೋ ಮಚ್ ಡೆಪ್ತ್. ಒಬ್ಬೊಬ್ರದ್ದು 10 ಜನ ಇದ್ದಾರೆ ಒಂದು ಪೇಂಟಲ್ಲಿ ಅಂತಂದರೆ ಈಚ್ ಎಕ್ಸ್ಪ್ರೆಷನ್ ಇಸ್ ಡಿಫ್ರೆಂಟ್. ಸೊ ಆ ಥರ ಡೀಟೇಲಿಂಗಲ್ಲಿ ಪೇಂಟ್ ಮಾಡಿದರೆ ಡಸಂಟ್ ಲುಕ್ ಪೇಂಟ್ ಎಟ್ ಆಲ್. ನಾನು ಒಂದು ಕೋರ್ಸ್ ತೊಗೊಂಡು ಒಂದು 4 ದಿವಸ ಒಂದು ಕೋರ್ಸ್ ಓದಬೇಕಂತಂದರೆ ಐ ಗೆಟ್ ಸೋ ಡಿಸ್ಟ್ರಾಕ್ಟೆಡ್, ನನಗೆ ಆಗೋದಿಲ್ಲ. ಆದರೆ 130 ಪೇಂಟ್ಸ್ ಯಾವ ಥರ ಪೇಂಟ್ ಮಾಡಿದ್ದಾರೆ ಅಂತಂದರೆ ಯು ವಿಲ್ ಗೆಟ್ ಅಮೇಸ್. ಸೊ ಹಾಗಾಗಿ ಅವ್ರದ್ದೊಂದು ಅದು ಭಕ್ತಿ ಇದೆ, ಅದೊಂದು ತಪಸ್ಸೆ ಇದೆ, ಅದು ನಮ್ಮ ಕಣ್ಮುಂದೆ ಇದೆ. ಸೊ ಹಾಗಾಗಿ ನಮ್ಮ ಇಡೀ ಶಿಕ್ಷಣ ಸಂಸ್ಥೆ ಅಲ್ಲಿ ಎಲ್ಲ ಪದಾಧಿಕಾರಿಗಳು ಬಂದು ನೋಡಿದ್ದಾರೆ. ಮತ್ತು ನಮ್ಮದು ಮಲ್ಲಿಕಾರ್ಜುನ್ ನಿಂಗದಳ್ಳಿ ಸರ್ ಅವರು ಜೊತೆ ಒಂದು ಮೀಟಿಂಗ್ ಕೂಡ ಮಾಡಿದ್ವಿ, ನಮ್ಮ ಮಹಾವಿದ್ಯಾಲಯದ ಎಲ್ಲ ಪ್ರಾಂಶುಪಾಲರು ಮತ್ತು HOD ಜೊತೆ. ಆ್ಯಂಡ್ ವಿ ಆರ್ ಗೆಟಿಂಗ್ ಇನ್ ಟು MOU ವಿತ್ ದಿ ಸೊಸೈಟಿ. ಇವ್ರ ಟ್ರಸ್ಟ್ ಜೊತೆ ನಾವು ಒಂದು MOU ಮಾಡ್ಕೊಂಡ್ಬಿಟ್ಟು ನಮ್ಮ ಕನ್ನಡ, ಕಂಪ್ಯೂಟರ್ ಸೈನ್ಸು ಮತ್ತು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಒಂದು ಕೊಲಾಬರೇಟಿವ್ ಆ್ಯಕ್ಟಿವಿಟಿ ಕೂಡ ಮಾಡೋಣ ಅಂತ. ಇದೇ ಮುಂದೆ ಮಕ್ಕಳಿಗೆಲ್ಲ ರೀಚ್ ಆಗಬೇಕು ಅಂತ ಒಂದು ಇಂಟೆನ್ಷನ್ ಇದೆ. ಹಾಗಾಗಿ ಇದೇ ಮೂಡಲ್ಲಿ ಇದು ಒಂದು ಇನಾಗ್ರೇಷನಲ್ಲಿ ತಮ್ಮದೆಲ್ಲ ಸಮರ್ಥನೆ ಬೇಕು. ಹಾಗೆ ಸರ್ ಹೇಳಿದಾಗೆ ತಂಗಡಿಗೆ ಸಾಹೇಬರು ಬಂದು ಇಲ್ಲಿ ನಮಗೇನಾದರೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ಕೊಟ್ಟಿದ್ರೆ ತುಂಬ ಹೆಮ್ಮೆ ವಿಷಯ ಆಗಿರುತ್ತದೆ. ಯಾಕಂತಂದರೆ ನಮ್ಮ ಭಾಗದವ್ರಿಗೆ ಎಂದೂ ಸಿಕ್ಕಿದೆ ಅನ್ನೋಲ್ಲ ಗೊತ್ತಿಲ್ಲ, ಆದರೆ ಇವ್ರಿಗಂತವ್ರಿಗೆ ಸಿಗ್ಬೇಕು. ಯಾಕಂದರೆ ಚಿತ್ರಕಲೆ ಇನ್ನೂ ಇಂಥ ಪ್ರೋತ್ಸಾಹ ಕಲೆಗಾರರಿಗೆ, ಇನ್ನೂ ಕಲಾವಿದರಿಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಅಂತ ನನಗೆ ಅನಿಸುತ್ತೆ. ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಅದು ಒಂದು ರೀತಿಯಲ್ಲಿ ಮತ್ತು ಇತರ ಎಲ್ಲ ಗಣ್ಯರಿಗೆ ಸೇರಿಸಿಕೊಂಡು